ಕೆಎಸ್ಸಿಎ ಸದಸ್ಯನಿಂದಲೇ ಟಿಕೆಟ್ ದಂಧೆಯ ಆರೋಪ ಕೇಳಿಬಂದಿದೆ. ಐಪಿಎಲ್ ಪಂದ್ಯದ ಬ್ಲಾಕ್ ಟಿಕೆಟ್ ಮಾರಾಟವನ್ನು ಮಾಡಲಾಗಿದೆ. ಕೆಎಸ್ಸಿಎ ಸದಸ್ಯನಿಂದಲೇ ಟಿಕೆಟ್ ದಂಧೆಯ ಆರೋಪ ಕೇಳಿಬಂದಿದೆ. ಐಪಿಎಲ್ ಪಂದ್ಯದ ಬ್ಲಾಕ್ ಟಿಕೆಟ್ ಮಾರಾಟವನ್ನು ಮಾಡಲಾಗಿದೆ. ಸ್ಟೇಡಿಯಂ ಹೋಟೆಲ್ ಕ್ಯಾಪ್ಟನ್ ಜೊತೆ ಸೇರಿ ಈ ಕೃತ್ಯವನ್ನು ಎಸಗಿದ್ದಾರೆ. ಬೆಂಗಳೂರು ಸಿಸಿಬಿ ತನಿಖೆ ವೇಳೆ ದಂಧೆ ಬಯಲಾಗಿದೆ. ಸಿಸಿಬಿ ಡಿಸಿಪಿ ಹರಿಬಾಬು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಸಿಸಿಬಿ ಟ್ರ್ಯಾಪ್ಗೆ ಬಿದ್ದಂತಹ ಲಕ್ಷ್ಮಿ ಕ್ಯಾಟರ್ಸ್ ಕ್ಯಾಪ್ಟನ್ 15,000 ರೂಪಾಯಿಯಿಂದ 15,000 ರೂಪಾಯಿ ಟಿಕೆಟ್ 19,000 ರೂಪಾಯಿಗೆ ಮಾರಾಟವನ್ನು ಮಾಡಲಾಗಿದೆ. 19,000 ರೂಪಾಯಿಗೆ ಟಿಕೆಟ್ ಮಾರಾಟ ಮಾಡುವಾಗ ಲಾಕ್ ಆಗಿರುವಂಥದ್ದು. ಸಿಸಿಬಿ ಪೊಲೀಸರ ವಿಚಾರಣೆಯ ವೇಳೆ ಕೆಎಸ್ಸಿಯ ಈ ಒಂದು ದಂಧೆ ಬಯಲಿಗೆ ಬಂದಿರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಟಿಕೆಟ್ಗಳ ಬ್ಲಾಕ್ ಮಾರ್ಕೆಟ್ ಮಾರಾಟ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಕ್ಯಾಂಟೀನ್ ನೌಕರನಾಗಿ ಕೆಲಸ ಮಾಡ್ತಾ ಇದ್ದಂತಹ ಚಂದ್ರಶೇಖರ್ ಎಂಬಾತನ ಬಳಿ ಸುಮಾರು 100ಕ್ಕೂ ಹೆಚ್ಚು ಐಪಿಎಲ್ ಟಿಕೆಟ್ಗಳು ಪತ್ತೆಯಾಗಿದೆ. ಅವುಗಳನ್ನು ಹೆಚ್ಚಿನ ದರಕ್ಕೆ ಮಾರಾಟವನ್ನ ಮಾಡ್ತಾ ಇದ್ರು ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆತನೇ ಚಂದ್ರಶೇಖರ್. ಒಂದೊಂದು ಟಿಕೆಟ್ ಅನ್ನ ಸುಮಾರು 15,000ದಿಂದ 19,000 ರೂಪಾಯಿವರೆಗೂ ಕೂಡ ಮಾರಾಟವನ್ನ ಮಾಡಿದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು. ಮಾರ್ಚ್ 28ನೇ ತಾರೀಕು ನಡೆದಂತಹ ಆರ್ಸಿಬಿ ಹಾಗೂ ಕೆಕೆಆರ್ ಪಂದ್ಯ, ಹಾಗೆ ಆರ್ಸಿಬಿ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮೊನ್ನೆಯಷ್ಟೇ ನಡೆದಂತಹ ಈ ಒಂದು ಪಂದ್ಯಕ್ಕೂ ಒಟ್ಟಾರೆಯಾಗಿ 100ಕ್ಕೂ ಹೆಚ್ಚು ಟಿಕೆಟ್ಗಳು ಕೂಡ ಪತ್ತೆಯಾಗಿದೆ. 100ಕ್ಕೂ ಹೆಚ್ಚು ಟಿಕೆಟ್ಗಳಲ್ಲಿ 15,000ದಿಂದ 19,000 ರೂಪಾಯಿವರೆಗೂ ಕೂಡ ಒಂದೊಂದು ಟಿಕೆಟ್ ಅನ್ನ ಮಾರಾಟ ಮಾಡಿದ್ದಾರೆ ಕಾಳಸಂತೆಯಲ್ಲಿ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.